ಉಡುಪಿ ಟೆಂಪಲ್ ಸ್ಟೈಲ್ ಸಾರು ತುಂಬಾ ಫೇಮಸ್ ಅಲ್ವಾ. ಇವತ್ತು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಬೇಳೆಯನ್ನು ಬಳಸದೆ ಮಾಡುವಂಥ ಸಾರಿದು. ಇಲ್ಲಿ ನಾನು ಬ್ಯಾಡಿಗೆ ಚಿಲ್ಲಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, 1/4 ಟೀ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಪೌಡರ್ ಮಾಡಿದ ಮೇಲೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇನ್ನೂ ಪುನಃ ಗ್ರೈಂಡ್ ಮಾಡ್ಕೋತೀನಿ. ಇದು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಈ ಥರ ನೀವು ಗ್ರೈಂಡ್ ಮಾಡ್ಕೋಬೇಕು. ಈ ಸಾರು ಪುಡಿಯನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ, ನಂತರ ರೆಡ್ ಚಿಲ್ಲಿ ಸ್ವಲ್ಪ ತಗೊಂಡಿದ್ದೀನಿ. ಆಮೇಲೆ ಕರಿಬೇವನ್ನು ತಗೊಂಡು ಇದನ್ನು ನಾನು ಸ್ವಲ್ಪ ಅರಿಶಿನ ಜೊತೆ ಆಮೇಲೆ ಹಿಂಗು ಒಂದು 1/4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 2 ದೊಡ್ಡ ಟೊಮೆಟೊವನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಜೊತೆ. ಇದು ತುಂಬಾ ಸಾಫ್ಟ್ ಆಗಬೇಕು ಟೊಮೆಟೊ. ಅಷ್ಟು ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಇದು ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಆ ಸ್ಟೇಜಿಗೆ ನಾವು ಈ ಮಸಾಲೆ ರುಬ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಬೆಲ್ಲ ಪೌಡರ್ ಇಲ್ಲ ಅಂದರೆ ಇಡೀ ಬೆಲ್ಲವನ್ನು ಹಾಕ್ಕೊಂಡು ನೀರು ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀರು ಹಾಕಿ ಒಂದು 4 ಗ್ಲಾಸ್ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಿಮಗೆ ಈಸಿ ಆಗಿರುವಂಥ ಉಡುಪಿ ಟೆಂಪಲ್ ಸ್ಟೈಲ್ ಸಾರು ರೆಡಿ ಆಗುತ್ತೆ.